ಹೆಲೋ ಎಲ್ಲರಿಗೂ ನವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಫ್ಲವರ್ ಶೋನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ 2 ಆಟೋನ ಬುಕ್ ಮಾಡಿದ್ವಿ. ನಮ್ಮ ಆಟೋನೇ ಬೇಗ ಬಂದಿತ್ತು, ಹೀಗಾಗಿ ನಾವು ಹೊರಟಿದ್ದೀವಿ. ಸೊ ಅವರು ಆಟೋ ವೇಟ್ ಮಾಡ್ತಾ ಇದ್ದಾರೆ. ನಮ್ಮ ಆಟೋ ಬೇಗ ಬಂದಿತ್ತಲ್ಲ, ಹೀಗಾಗಿ ನಮ್ಮ ಆಟೋ ಅಂಕಲ್ ನಮಗೆ 5 ಸ್ಟಾರ್ ರೇಟಿಂಗ್ ಕೊಡಿ ಅಂತ ಹೇಳ್ತಾ ಇದ್ರು. ನೀವು ಕೊಟ್ಟರೆ ನಮಗೆ ಊಟ ಇಲ್ಲ ಅಂದ್ರೆ. ಸೊ ಫೈನಲಿ ಬಂದು ರೀಚ್ ಆದ್ವಿ. ಇನ್ನು ಯಾವ ಕಡೆ ಹೋಗ್ಬೇಕಂತ ತಿಳಿತಾ ಇರಲಿಲ್ಲ. ಸೊ ಕೇಳಿಕೊಂಡು ಹೊರಟ್ವಿ. ಅದಾದಮೇಲೆ ಟಿಕೆಟ್ನ ತಗೋಬೇಕಾಗಿತ್ತು. ಸೊ ಟಿಕೆಟ್ ಪ್ರೈಸು ಒಬ್ಬರಿಗೆ 50 ರುಪೀಸ್ ಇದೆ. ಸೊ ನಾವು ಟಿಕೆಟ್ನ ತೊಗೊಂಡು ಒಳಗಡೆ ಬಂದ್ವಿ. ಅವ್ರು ಕಾಲ್ ಮಾಡಿದ್ರು, ಇನ್ನೂ 10 ಮಿನಿಟ್ಸ್ ಆಗುತ್ತೆ ಬರೋದಂತ. ಸೊ ಅಷ್ಟರಲ್ಲಿ ಹಾಗೆ ಸುತ್ತಾಡಿದ್ರೆ ಆಯ್ತಂತ ನಾವು ಒಳಗಡೆ ಬಂದ್ವಿ. ಇನ್ನು ನೋಡಿದ್ರಲ್ಲ ನೀವು, ರೋಡೆಲ್ಲ ಎಷ್ಟು ಖಾಲಿ ಇದೆ ಅಂದರೆ ನಂಬಕ್ಕೆ ಆಗ್ತಾ ಇಲ್ಲ. ರಾತ್ರಿ ಈ ಥರ ರೋಡ್ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಜನ ಎಲ್ಲ ಲೈಟಿಂಗ್ಸ್ ನೋಡೋಕ್ಕೆ ಬರ್ತಿರ್ತಾರೆ, ಹೀಗಾಗಿ ತುಂಬಾ ರಶ್ ಇರುತ್ತೆ. ಸೊ ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರಲ್ವ, ಅವ್ರು ಬಂದಮೇಲೆ ಮತ್ತೆ ವೀಡಿಯೋಸ್ನ ಮಾಡಿ ಫೋಟೋಸ್ನ ತಗೊಂಡ್ವಿ, ಸುತ್ತಾಡಿದ್ವಿ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರತಿಯೊಂದು ಫ್ಲವರಿಂದ ಮಾಡಿರೋ ಡೆಕೋರೇಷನ್ ಕೂಡ ಒಂದೊಂದು ಸ್ಟೋರಿನ ಹೇಳ್ತಾ ಇದೆ ಅನ್ನೋ ಥರ ಇತ್ತು. ಸೊ ಸಂಸತ್ ಭವನ, ಅನುಭವ ಮಂಟಪ, ಪಾರ್ಲಿಮೆಂಟ್ ಎಲ್ಲನೂ ಇತ್ತು. ಇನ್ನು ಮಹಾತ್ಮ ಗಾಂಧೀಜಿಯವರು, ಡಾಕ್ಟರ್ BR ಅಂಬೇಡ್ಕರ್, ಆಮೇಲೆ ಬಸವಣ್ಣವರು, ಅಕ್ಕ ಮಹಾದೇವಿ, ಹೀಗೆ ಎಲ್ಲರದ್ದು ಸ್ಟ್ಯಾಚ್ಯುಗಳಿತ್ತು. ಸೊ ರಾಷ್ಟ್ರಧ್ವಜನ ಮಾಡಿದ್ರು, ಹೀಗಾಗಿ ಅಲ್ಲಿ ಚಿಕ್ಕ ಮಕ್ಕಳು ರಾಷ್ಟ್ರಗೀತೆ ಹೇಳ್ತಾ ಇದ್ರು. ಸೊ ಅದು ಕೂಡ ಚೆನ್ನಾಗಿತ್ತು. ಇನ್ನು ನಂಗೆ ತುಂಬ ಇಷ್ಟ ಆಗಿರೋದು ಏನಂದರೆ ಗೃಹಲಕ್ಷ್ಮಿ ಯೋಜನೆ, ಆಮೇಲೆ ಗೃಹ ಜ್ಯೋತಿ ಎಲ್ಲನೂ ಮಾಡಿದ್ರು ಫ್ಲವರ್ಸಿಂದ. ಇನ್ನು ಸೈಕಲ್ ಅಗರಬತ್ತಿ ಅವರ ಐ ಲವ್ ಮೈಸೂರು ಸ್ಟ್ಯಾಚ್ಯು ಒಂದು ಎಷ್ಟು ಅದ್ಭುತವಾಗಿತ್ತಂದರೆ ಎಲ್ಲ ಹೋಗಿ ಅಲ್ಲೇ ಫೋಟೋ ತೆಗೆಸ್ಕೊಂಡ್ವಿ. ಸೊ ಏನಾಯಿತು ಬಂದಿದ್ದೀವಿ. ತುಂಬಾನೇ ಭಯ ಆಗ್ತಾ ಇದೆ, ನೋಡ್ಬೇಕಂತೆ ಅಂತ. ಸೊ ಇನ್ನು ಸ್ಟಾರ್ಟ್ ಆಗಿಲ್ಲ. ತುಂಬಾ ವರ್ಸ್ಟ್ ಆಗಿತ್ತು, ತುಂಬ ದಿನ ಆಗಿತ್ತು. ಸೊ ಆಟ ಎಲ್ಲ ಆಡಿ ನಿಜವಾಗ್ಲೂ ಮೇಲ್ಗಡೆ ಹೋದಾಗೆಲ್ಲ ತಲೆ ಸುತ್ತಂಗೆ ಆಗ್ತಾ ಇತ್ತು. ನಂಗೆ ನಿಜವಾಗ್ಲೂ ಭಯ ಆಯಿತು, ಯಾಕಾದರೂ ಹೋದ್ನೋ ಅನ್ನಿಸ್ತಾ ಇತ್ತು. ಸೊ ಹೇಗೋ ಆಟ ಆಡಿ ಬಂದ್ವಿ. ಇನ್ನು ಎಲ್ಲ ಸೇರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್, ಸೀಕ್ರೆಟಾಗಿ ಒಂದು ಮಾತು ಹೇಳ್ತೀನಿ. ಸೊ ನೀವು ಏನಾದರೂ ಫ್ಲವರ್ ಶೋ ನೋಡೋಕ್ಕೆ ಬಂದರೆ ಫ್ಲವರ್ ಶೋನ ಮಾತ್ರ ನೋಡ್ಕೊಂಡು ಹೋಗಿ, ದಯವಿಟ್ಟು ಏನೂ ತಿನ್ನಕ್ಕೆ ಹೋಗಬೇಡಿ. ಹಾಗೇನಾದರೂ ತಿನ್ನಬೇಕಂತ ಇದ್ದರೆ ಆಹಾರ ಮೇಳಕ್ಕೆ ಹೋಗಿ ತಿನ್ಕೊಂಬನ್ನಿ. ಸೊ ಅಲ್ಲಿ ಟೇಸ್ಟ್ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಾನೇನಾದರೂ ವೀಡಿಯೋ ಮಾಡಿದ್ರೆ ಅದನ್ನು ಕೂಡ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ನೋಡಿ, ಇನ್ನು ನಾವು ತಗೊಂಡಿರೋದೇ ಏನು ಪೊಟ್ಯಾಟೊ ಸ್ಪ್ರಿಂಗ್ ರೋಲ್ ಮತ್ತು ಕೇಕ್ ತೊಗೊಂಡಿದ್ವಿ. ಸೊ ಅದು ಹೇಗಿತ್ತಂತೂ ನಾನಂತೂ ಎಕ್ಸ್ಪ್ಲೇನ್ ಮಾಡಲ್ಲ ಗೈಸ್. ಸೊ ಹೇಗೋ ದುಡ್ಡು ವೇಸ್ಟ್ ಮಾಡಿ ಬಂದ್ವಿ ಅನ್ನಿಸ್ತು ಅಷ್ಟೇ. ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ, ಟೈಮ್ ಆಗಿದೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.